ಕೋಟೆ ನಾಡು ಚಿತ್ರದುರ್ಗ ಯಾರ ಪಾಲಾಗುತ್ತೆ ಅನ್ನುವ ಪ್ರಶ್ನೆ ಇರುವಂಥದ್ದು. ಪ್ರಮುಖವಾಗಿ ಕೋಟೆ ನಾಡು ಚಿತ್ರದುರ್ಗ ಸಾಕಷ್ಟು ವಿಚಾರಗಳಿಗೆ ಸದ್ದು ಮಾಡ್ತಾ ಇತ್ತು. ಇತ್ತೀಚೆಗಂತೂ ಟಿಕೆಟ್ ವಿಚಾರವಾಗಿಯೇ ಸಾಕಷ್ಟು ಸದ್ದನ್ನು ಮಾಡ್ತಾ ಇತ್ತು. ಈ ಕ್ಷೇತ್ರದಲ್ಲಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವ ಪ್ರಶ್ನೆ ಇತ್ತು. ಆದರೆ ಸ್ಥಳೀಯವಾಗಿ ಒಂದು ಆರೋಪ ಇತ್ತು, ಸ್ಥಳೀಯವಾಗಿ ಒಂದು ವಾದ ಇತ್ತು. ಅದೇನೆಂದರೆ ಕಳೆದ 10 ವರ್ಷದಿಂದ ಕೂಡ ಬೇರೆ ಜಿಲ್ಲೆಯಿಂದ ಇಲ್ಲಿ ಅಭ್ಯರ್ಥಿಗಳಾಗ್ತಾ ಇದ್ದಾರೆ, ಎಲ್ಲರೂ ಕೂಡ ವಲಸಿಗರೇ ಬರ್ತಾ ಇದ್ದಾರೆ, ಸ್ಥಳೀಯರಿಗೆ ಟಿಕೆಟನ್ನು ಕೊಡಬೇಕಿತ್ತು ಅಂತ. ನಿನ್ನೆ ಧಾರವಾಡ ಆಯಿತು, ಇವತ್ತು ಚಿತ್ರದುರ್ಗದಲ್ಲಿ ನಡೀತಾ ಇರುವಂಥ ಲೆಕ್ಕಾಚಾರವನ್ನು ಮಾತನಾಡ್ತಾ ಇರುವಂಥದ್ದು. ಲೋಕಸಭಾ ಕದನದಲ್ಲಿಂದು ಕೋಟೆ ನಾಡಿನ ಮಂಥನವಾಗುತ್ತೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಯಾರ ಪಾಲಾಗುತ್ತೆ? ಹಾಲಿ ಸಂಸದರಾಗಿರುವಂಥ ಬಿಜೆಪಿ ಮತ್ತೆ ಗೆಲುವನ್ನು ಸಾಧಿಸುತ್ತಾ ಬಿಜೆಪಿ ಅಥವಾ ಗ್ಯಾರಂಟಿ ಗುಂಗಲ್ಲಿರುವಂಥ ಕಾಂಗ್ರೆಸ್ ಆ ಬಿಜೆಪಿಯ ಓಟಕ್ಕೆ ಬ್ರೇಕ್ ಆಗಿ ಮತ್ತೆ ಕಾಂಗ್ರೆಸ್ ಬಾವುಟ ಅಲ್ಲಿ ಸ್ಥಾಪನೆಯಾಗುತ್ತಾ? ಈಗಾಗಲೇ BN ಚಂದ್ರಪ್ಪ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರುವಂಥದ್ದು. ಅದೇ ರೀತಿಯಾಗಿ ನಿನ್ನೆ ಅಷ್ಟೇ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ. ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕಾರಣ ಏನೆಂದರೆ ಬಿಜೆಪಿಯಲ್ಲಿ ಒಂದಿಷ್ಟು ಬೆಳವಣಿಗೆ ಆಗ್ತಾ ಇತ್ತು. ಸ್ಥಳೀಯವಾಗಿರುವಂಥ ಒಬ್ಬ ಸ್ವಾಮೀಜಿಗೆ ಟಿಕೆಟ್ ಕೊಡಬೇಕು, ಕರ್ನಾಟಕದ ಯೋಗಿಯನ್ನಾಗಿ ಮಾಡಬೇಕು, ಯೋಗಿ ಆದಿತ್ಯನಾಥ್ ಅವರು ಆಗ್ತಾರೆ ಅನ್ನುವ ವಾದ ನಡೀತಾ ಇತ್ತು. ಮಾದಾರ ಚೆನ್ನಯ್ಯ ಶ್ರೀಗಳ ಹೆಸರು ಕೇಳಿ ಬಂದಿತ್ತು. ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಅನ್ನೋದಕ್ಕಿಂತ ಅವರ ಹೆಸರು ಕೇಳಿ ಬರ್ತಾ ಇತ್ತು, ಬಿಜೆಪಿಯ ಟಿಕೆಟ್. ಯಾಕೆ ಅಂದರೆ ನಾರಾಯಣ ಸ್ವಾಮಿ ಅವರು ಇಲ್ಲಿ ಹಾಲಿ ಸಂಸದರಾಗಿರುವಂಥದ್ದು, ಕೇಂದ್ರದಲ್ಲಿ ಸಚಿವರಾಗಿದ್ದರು. ಆದರೆ ಈ ಬಾರಿ ಅವರು ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿದಿರುವಂಥದ್ದು. ಅಲ್ಲಿಗೆ ಬಿಜೆಪಿಯಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಪ್ರಶ್ನೆ ಬಂತು. ಆಗ ಮಾದಾರ ಚೆನ್ನಯ್ಯ ಶ್ರೀಗಳ ಹೆಸರು ಕೇಳಿ ಬಂತು. ಎಲ್ಲೋ ಒಂದು ಕಡೆ ಮಾದಾರ ಚೆನ್ನಯ್ಯ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವ ಮಾತಿತ್ತು. ಆದರೆ ಫೈನಲ್ ಆಗಿ ಈಗ ಸಿಕ್ಕಿರುವಂಥದ್ದು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿರುವಂಥ ಗೋವಿಂದ ಕಾರಜೋಳ ಅವರಿಗೆ. ಅವರು ಈಗಾಗಲೇ ಬಾಗಲಕೋಟೆ ಬಿಜಾಪುರದಲ್ಲಿ ಇದ್ದರೂ ಕೂಡ ಈ ಕಡೆ ಬಂದಿರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ ಅದು ಬೇರೆ ವಿಚಾರ. ಆದರೆ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಟ್ಟಿರೋದು ಕೂಡ ಬಿಜೆಪಿಗೆ ಒಂದಿಷ್ಟು ಪ್ಲಸ್ ಆಗಬಹುದು. ಆದರೆ ಇಲ್ಲಿ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಟ್ಟಿದೆ ಅಂದರೆ 2014ರಲ್ಲಿ ಅಲ್ಲಿಂದ ಗೆಲುವನ್ನು ಸಾಧಿಸಿ ಸಂಸತ್ತಿಗೆ ಹೋದಂಥ ಚಂದ್ರಪ್ಪನವರಿಗೆ ಟಿಕೆಟನ್ನು ಕೊಟ್ಟಿರುವಂಥದ್ದು. BN ಚಂದ್ರಪ್ಪ ಅವರಿಗೆ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್. ಆ ಪ್ಲಸ್ ಪಾಯಿಂಟ್ ಅಂತೂ ಇದೆ. ಆದರೆ ಕಳೆದ ಬಾರಿ ಸೋಲನ್ನು ಅನುಭವಿಸಿರುವಂಥ BN ಚಂದ್ರಪ್ಪ ಅವರ ಮೇಲೆ ಒಂದಿಷ್ಟು ಅನುಕಂಪದ ಅಲೆ ಕೂಡ ಇರುವಂಥದ್ದು. ಇದರ ಜೊತೆಗೆ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು SC ಮತದಾರರು. ಈ ಮತದಾರರು ಯಾರ ಪರವಾಗಿ ಹೋಗ್ತಾರೆ ಅನ್ನುವ ಒಂದು ಪ್ರಶ್ನೆ ಇರುವಂಥದ್ದು. ಒಟ್ಟಾರೆಯಾಗಿ ಬಿಜೆಪಿಯಿಂದ ಕೂಡ ಇಲ್ಲಿ ಗೋವಿಂದ ಕಾರಜೋಳ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಅದೇ ರೀತಿಯಾಗಿ ಚಂದ್ರಪ್ಪನವರು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಇಬ್ಬರಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಇದು ಮೇಲ್ನೋಟಕ್ಕೆ ಸದ್ಯ ಅಖಾಡಕ್ಕೆ ಇಳಿದಿರುವಂಥದ್ದು. ಇಲ್ಲಿ ಪ್ರಶ್ನೆ ಏನಂದರೆ ಗೋವಿಂದ ಕಾರಜೋಳ ಅವರು ಕೊನೆಯ ಹಂತದಲ್ಲಿ ಬಂದಿದ್ದು ಬಿಜೆಪಿಗೆ ಎಷ್ಟು ಪ್ಲಸ್ ಆಗುತ್ತೆ? ಕಾಂಗ್ರೆಸ್ ಈಗಾಗಲೇ ಸಂಘಟನೆಯನ್ನು ಮಾಡ್ಕೊಂಡು ಬಂದಂತಹ ಚಂದ್ರಪ್ಪ ಅವರು ಎಷ್ಟು ಪೈಪೋಟಿಯನ್ನು ಕೊಡ್ಬೋದು ಅನ್ನೋದು ಒಂದು ಲೆಕ್ಕಾಚಾರ. ಆದರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮತದಾರರಿದ್ದಾರಲ್ವಾ, ಅವ್ರದ್ದು ಒಂದು ಆರೋಪ ಇದೆ, ಒಂದು ವಾದ ಇತ್ತು. ಅದೇನೆಂದರೆ ಕಳೆದ 10 ವರ್ಷದಿಂದ ಕೂಡ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರುವಂಥದ್ದು ಹೊರಗಿನವರು, ಸ್ಥಳೀಯರಲ್ಲ. ಅಂದರೆ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಗೆ ಅಥವಾ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರುವಂಥ ನಾಯಕರು ಯಾರು ಕೂಡ ಕಳೆದ 10 ವರ್ಷದಿಂದ ಇಲ್ಲಿ ಗೆಲುವನ್ನು ಸಾಧಿಸಿಲ್ಲ. ಹೀಗಾಗಿ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತ ಬಿಜೆಪಿಯಲ್ಲೂ ಇತ್ತು, ಕಾಂಗ್ರೆಸ್ಸಲ್ಲೂ ಕೂಡ ಇತ್ತು. ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇತ್ತು. ರಘುಚಂದನ್ ಅವರು ಒಂದು ವಾದವನ್ನು ಮಂಡನೆ ಮಾಡ್ತಾ ಇದ್ರು. ರಘುಚಂದನ್ ಅವರು ನಿನ್ನೆ ಅಷ್ಟೇ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಚಿತ್ರದುರ್ಗದಲ್ಲಿರುವಂತಹ ಬಿಜೆಪಿ ನಾಯಕರು ಕೇವಲ ಹೊರಗಿನವರನ್ನ ಗೆಲ್ಲಿಸ್ಕೊಂಡಿರ್ಲಿಕ್ಕೆ ಮಾತ್ರ ಸೀಮಿತಾನಾ ಅಂತ ಪ್ರಶ್ನೆ ಮಾಡಿರುವಂಥದ್ದು. ಅಂದರೆ ಹೊರಗಿನಿಂದ ಬರ್ತಾ ಇರುವಂಥ ನಾಯಕರನ್ನ ಗೆಲ್ಲಿಸೋದೇ ಚಿತ್ರದುರ್ಗದಲ್ಲಿರುವಂಥ ಬಿಜೆಪಿ ನಾಯಕರ ಕಾರ್ಯಕರ್ತರ ಕೆಲಸನಾ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಸ್ಥಳೀಯರಿಗೆ ಟಿಕೆಟ್ ಕೊಡಿ, ಯಾಕೆ ಹೊರಗಿನವರನ್ನ ಕರ್ಕೊಂಡು ಬರ್ತೀರಾ ಅಂತ ಪ್ರಶ್ನೆ ಬಿಜೆಪಿಯಲ್ಲಿ. ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲೂ ಕೂಡ ಇರುವಂಥದ್ದು. ಕಾಂಗ್ರೆಸ್ಸಲ್ಲೂ ಕೂಡ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು, ಈ ಬಾರಿ ಚಿತ್ರದುರ್ಗದಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡಲೇಬೇಕು ಅಂತ ವಾದ ಇತ್ತು. ಆದರೆ ಎರಡೂ ರಾಷ್ಟ್ರೀಯ ಪಕ್ಷಗಳು, ಬಿಜೆಪಿ ಕಾಂಗ್ರೆಸ್ ಎರಡೂ ರಾಷ್ಟ್ರೀಯ ಪಕ್ಷಗಳು ಸ್ಥಳೀಯತೆಗೆ ಈಗ ಅವಕಾಶವನ್ನು ಕೊಟ್ಟಿಲ್ಲ. ಗೋವಿಂದ ಕಾರಜೋಳ ಅವರು ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ. ಅದೇ ರೀತಿಯಾಗಿ ಚಂದ್ರಪ್ಪ ಅವರು ಕೂಡ ಬೇರೆ ಜಿಲ್ಲೆಯಿಂದ ಬಂದಿರುವಂಥದ್ದು. ಇನ್ನು ಹಾಲಿ ಸಂಸದರಿದ್ದಾರೆ ನಾರಾಯಣ ಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದರು. ಆದರೆ ಇಲ್ಲಿ ಅಭಿವೃದ್ಧಿ ವಿಚಾರವನ್ನು ಮಾಡಬೇಕಿದೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರಗಳನ್ನು ಮಾತಾಡೋದಾದರೆ
ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ನೀರಾವರಿ ಯೋಜನೆಗಳು ಬಂದಿಲ್ಲ. ಇದು ದೊಡ್ಡ ಹಿನ್ನಡೆ ಆಗುವ ಸಾಧ್ಯತೆ ಇರುವಂಥದ್ದು. ಅದೇ ರೀತಿಯಾಗಿ ರೈಲ್ವೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ರೈಲ್ವೆ ಯೋಜನೆಗಳ ಮಾರ್ಗ ಬದಲಾವಣೆ ರೈಲ್ವೆ ಯೋಜನೆಗಳು ಬಂದಿಲ್ಲ ಅನ್ನುವಂಥ ಆರೋಪ ಇರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಬಂದರೆ ಯಾರೂ ಕೂಡ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿಲ್ಲ. 2014ರಲ್ಲಿ ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸಿದಂಥ ಚಂದ್ರಪ್ಪನವರಾಗಿರಬಹುದು, ಕಳೆದ ಬಾರಿ ಗೆಲುವನ್ನು ಸಾಧಿಸಿದಂಥ ನಾರಾಯಣಸ್ವಾಮಿ ಅವರಾಗಿರ್ಬೋದು, ಕೇಂದ್ರದಲ್ಲಿ ಸಚಿವರಾಗಿದ್ದರೂ ಕೂಡ ಅವರು ಅವರ ಆಡಳಿತ ಅವಧಿಯಲ್ಲಿ ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಅಂತ ಆರೋಪ ಇದ್ದದ್ದು. ಈಗ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದ್ದಾಯಿತು. ಈಗ ಅಖಾಡದಲ್ಲಿರುವಂಥದ್ದು BN ಚಂದ್ರಪ್ಪನವರು, ಮಾಜಿ ಸಂಸದರಾಗಿದ್ದಾರೆ ಗೋವಿಂದ ಕಾರಜೋಳ ಅವರು ಮಾಜಿ ಸಚಿವರಾಗಿರುವಂಥದ್ದು. ರಾಜ್ಯದಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋಲಾಯಿತು. ಈಗ ಅಖಾಡಕ್ಕೆ ಬಂದಿರುವಂಥದ್ದು. ಈಗ ಈ ಇಬ್ಬರಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ? ಇಲ್ಲಿ ಪಕ್ಷ ಮುಖ್ಯನಾ, ವ್ಯಕ್ತಿ ಮುಖ್ಯನಾ, ಸ್ಥಳೀಯ ನಾಯಕತ್ವಕ್ಕೆ ಏನಾದರೂ ಬೆಲೆಯನ್ನು ಕೊಡ್ತಾರಾ? ಈ ಪ್ರಶ್ನೆಗಳಿರುವಂಥದ್ದು. ಯಾಕಂದರೆ ಇಬ್ಬರೂ ಕೂಡ ಬೇರೆ ಜಿಲ್ಲೆಯವರೇ ಆಗಿರುವಂಥದ್ದು. ಚಿತ್ರದುರ್ಗದಲ್ಲಿ ಇರುವಂಥ ಮತದಾರರ ಮನದಾಳ ಏನು ಹೇಳುತ್ತೆ? ಮತ್ತೊಮ್ಮೆ ಕಾಂಗ್ರೆಸ್ಗೆ ಅವಕಾಶವನ್ನು ಕೊಡ್ತಾರಾ ಅಥವಾ ಬಿಜೆಪಿಯ ಗೆಲುವಿನ ಓಟವನ್ನು ಮುಂದುವರಿಸ್ತಾರಾ? 2019ರ ಲೋಕಕದನ ರಿಸಲ್ಟನ್ನು ನೋಡಿದ್ರೆ 2019ರಲ್ಲಿ 80,000 ಮತಗಳ ಅಂತರದಿಂದ ನಾರಾಯಣಸ್ವಾಮಿ ಅವರು ಗೆಲುವನ್ನು ಸಾಧಿಸ್ತಾರೆ. ನಾರಾಯಣಸ್ವಾಮಿ ಅವರು ಆನೇಕಲ್ ಅಲ್ಲಿ ನೋಡಿ ಆನೇಕಲ್ನಿಂದ ಬಂದವಂತರ ನಾರಾಯಣಸ್ವಾಮಿ ಅವರು ಚಿತ್ರದುರ್ಗದಲ್ಲಿ ನಿಂತುಕೊಂಡು ಗೆಲುವನ್ನು ಸಾಧಿಸ್ತಾರೆ. 80,000 ಮತಗಳ ಅಂತರ ಇರುತ್ತೆ. 2019ರ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಇದು. ಅಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ರು. ಅವರು ಕೂಡ ಬೇರೆ ಜಿಲ್ಲೆಯವರಿಗಿದ್ರು. ಬರೋಬ್ಬರಿ 80,000 ಮತಗಳು ಅಂತರ. ಇದಕ್ಕೆ ಕಾರಣ ಏನಂದ್ರೆ 2019ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆ ಅಂದರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ ವಿಧಾನಸಭಾ ಕ್ಷೇತ್ರಗಳ ಪೈಕಿ 7ರಲ್ಲಿ ಬಿಜೆಪಿಯ ಶಾಸಕರಿದ್ದರು. 1ರಲ್ಲಿ ಮಾತ್ರ ಕಾಂಗ್ರೆಸ್ನ ಮೇಲೆ ಇದ್ದದ್ದು. 7ರಲ್ಲಿ ಬಿಜೆಪಿಯ ಶಾಸಕರಿದ್ದರು. ಜೊತೆಗೆ ಮೋದಿ ಅವರ ಹವಾ ಇತ್ತು. ಈ ಕಾರಣಕ್ಕಾಗಿ ಬಿಜೆಪಿಯಲ್ಲಿ ಗೆಲುವನ್ನು ಸಾಧಿಸ್ತು. ಜೊತೆಗೆ ಇದು ಇನ್ನೊಂದು ವಿಚಾರ ಏನಂದ್ರೆ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೆ ತರುವ ಒಂದು ವಿಚಾರವನ್ನ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು. ಚಿತ್ರದುರ್ಗದಲ್ಲಿ ದಲಿತ ಸಮುದಾಯ, ಅದರಲ್ಲೂ ಕೂಡ ಎಡಗೈ ಸಮುದಾಯ ಹೆಚ್ಚಿನ ಪ್ರಮಾಣದಲ್ಲಿ ಇರುವ ಕಾರಣಕ್ಕಾಗಿ ಸದಾಶಿವ ಆಯೋಗ ವರದಿಯನ್ನ ಜಾರಿ ತರುವುದು, ಜೊತೆಗೆ ನಾರಾಯಣಸ್ವಾಮಿ ಅವರ ಭರವಸೆಯ ಮಾತುಗಳು, ಮೋದಿ ಅವರ ಹವಾ ವರ್ಕೌಟ್ ಆಗಿತ್ತು. ಹೀಗಾಗಿ ಕಳೆದ ಬಾರಿ ರಿಸಲ್ಟ್ ಅನ್ನ ನೋಡ್ತಾ ಇದ್ರ ನೀವು 6 ಲಕ್ಷ ಚಿಲ್ಲರೆ, ಈಗ 6 ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದುಕೊಂಡಿದ್ದರು. ಅದೇ ರೀತಿಯಾಗಿ BN ಚಂದ್ರಪ್ಪ ಅವರು ಹಾಲಿ ಸಂಸದರಾಗಿದ್ದರು. ಆಗ 5,46,000 ಮತಗಳನ್ನು ಪಡೆದುಕೊಂಡಿದ್ದರು. ಗೆಲುವಿನ ಅಂತರ ಇದ್ದಿದ್ದು 80,000 ಮತಗಳು. 80,178 ಮತಗಳ ಅಂತರವನ್ನು ಪಡೆದುಕೊಂಡಿದ್ದರು. ಒಟ್ಟಾರೆಯಾಗಿ ಚಂದ್ರಪ್ಪನವ್ರಿಗೂ ಹಾಗೆ ನಾರಾಯಣಸ್ವಾಮಿ ಅವ್ರಿಗೆ ಇದ್ದಂಥ ಮತಗಳ ಅಂತರವನ್ನು ಗಮನಿಸ್ತಾ ಇದ್ದರೆ 80,000 ಮತಗಳ ಅಂತರ ಇದ್ದದ್ದು. 2019ರ ಲೋಕಸಭಾ ಚುನಾವಣೆಯ ರಿಸಲ್ಟ್ ಗೆಲುವಿನ ಅಂತರ ಬಿಜೆಪಿಯ ಸಂಸದರು ನಾರಾಯಣಸ್ವಾಮಿ ಅವರು 80,178 ಮತಗಳು. ಅವರು ಪಡೆದಿದ್ದಂಥ ಮತಗಳ ಸಂಖ್ಯೆ 6,26,195. ನಾರಾಯಣಸ್ವಾಮಿ ಅವರಿಗೆ BN ಚಂದ್ರಪ್ಪನವರು 5,46,017 ಮತಗಳನ್ನು ಪಡೆದುಕೊಂಡಿದ್ದರು. ಗೆಲುವಿನ ಅಂತರ ಗಮನಿಸ್ತಾ ಇದ್ರ 80,178 ಮತಗಳು. ಇದು 2019ರ ಲೋಕಸಭಾ ಎಲೆಕ್ಷನ್ನ ರಿಸಲ್ಟ್. ಆದರೆ ಹಾಲಿ ಸಂಸದರಾಗಿರುವಂಥ ನಾರಾಯಣಸ್ವಾಮಿ ಅವರು ಈ ಬಾರಿ ಚುನಾವಣಾ ಅಖಾಡದಲ್ಲಿಲ್ಲ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಹಿಂದ ಮತಗಳೇ ನಿರ್ಣಾಯಕ ಪಾತ್ರವನ್ನು ವಹಿಸುವಂಥದ್ದು. ಯಾಕಂದ್ರೆ ಕ್ಷೇತ್ರದಲ್ಲಿ 5 ಲಕ್ಷಕ್ಕೂ ಹೆಚ್ಚು SC ST ಸಮುದಾಯದ ಮತಗಳಿವೆ. ಹಾಗಾದ್ರೆ ಕೋಟೆನಾಡು ಚಿತ್ರದುರ್ಗ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರ ಏನು? ಕೋಟೆನಾಡು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಹಿಂದ ಮತಗಳು, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಮತಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಬಲ್ಕಾಗಿ ಈ ಮತದಾರರು ಒಂದು ಅಭ್ಯರ್ಥಿ ಅಥವಾ ಒಂದು ಪಕ್ಷವನ್ನು ಬೆಂಬಲಿಸಿದ್ದೇ ಆದಲ್ಲಿ ಅವರ ಗೆಲುವು ಈಸಿ ಆಗುತ್ತೆ. ಪ್ರಮುಖವಾಗಿ ಇದು SC ಮೀಸಲು ಕ್ಷೇತ್ರವಾಗಿರುವ ಕಾರಣಕ್ಕಾಗಿ ಈ ಕ್ಷೇತ್ರದಲ್ಲಿ 5 ಲಕ್ಷಕ್ಕೂ ಹೆಚ್ಚು SC ST ಸಮುದಾಯದ ಮತಗಳಿವೆ. 5 ಲಕ್ಷಕ್ಕೂ ಹೆಚ್ಚು
SC ST ಮತಗಳಿದೆ. ಹಾಗಾದ್ರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ಹೇಗಿದೆ? ಯಾವ ಸಮುದಾಯದ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ, ಯಾವೆಲ್ಲ ಸಮುದಾಯದ ಮತಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅಂತ ನೋಡೋದಾದರೆ ಪ್ರಮುಖವಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮತದಾರರ ವಿವರವನ್ನು ನೋಡಿದ್ರೆ ಪುರುಷ ಮತದಾರರ ಸಂಖ್ಯೆ 9,20,264 ಪುರುಷ ಮತದಾರರ ಸಂಖ್ಯೆಯನ್ನು ಗಮನಿಸ್ತಾ ಇದ್ರ 9,20,264 ಮತದಾರರು. ಮಹಿಳಾ ಮತದಾರರ ಸಂಖ್ಯೆ 9,24,753 ಅಂದರೆ 4,000 ಮಹಿಳಾ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ ಅಂತ. ಇತರೆ ಮತದಾರರು 87 ಮತದಾರರು ಇರುವಂಥದ್ದು. ಒಟ್ಟಾರೆ ಮತದಾರರ ಸಂಖ್ಯೆಯನ್ನು ನೋಡ್ತಾ ಇದ್ರೆ ಪುರುಷ ಮತದಾರರು ಅದೇ ರೀತಿಯಾಗಿ ಮಹಿಳಾ ಮತದಾರರು ಇರುವಂಥದ್ದು. ಒಟ್ಟು ಮತದಾರರ ಸಂಖ್ಯೆ 18,10,389 18,10,389. ಈ ಪೈಕಿ ಜಾತಿವಾರು ಲೆಕ್ಕಾಚಾರವನ್ನು ನೋಡೋದಾದರೆ ಜಾತಿವಾರು ಲೆಕ್ಕಾಚಾರದಲ್ಲಿ ಲಿಂಗಾಯತ ಸಮುದಾಯದ ಮತಗಳ ಸಂಖ್ಯೆಯನ್ನು ಗಮನಿಸ್ತಾ ಇದ್ರ ಲಿಂಗಾಯತ ಸಮುದಾಯದ ಮತಗಳ ಸಂಖ್ಯೆ 2,38,705 ಮತದಾರರು ಇರುವಂಥದ್ದು. ಅದೇ ರೀತಿಯಾಗಿ ಕುರುಬ ಸಮುದಾಯದ ಮತದಾರರ ಸಂಖ್ಯೆ ಇರುವಂಥದ್ದು 2,10,458 ಮತದಾರರು ಇರುವಂಥದ್ದು. ಪ್ರಮುಖವಾಗಿ ದಲಿತ ಸಮುದಾಯಕ್ಕೆ ಬರುವಂಥ SC ಪರಿಶಿಷ್ಟ ಜಾತಿ ಮತದಾರರ ಸಂಖ್ಯೆ 4,28,205. ST ಪರಿಶಿಷ್ಟ ಪಂಗಡ 3,10,675 ಇರುವಂಥದ್ದು. ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಮತಗಳ ಸಂಖ್ಯೆ 2,24,330. ಗೊಲ್ಲ ಸಮುದಾಯ ಇರುವಂಥದ್ದು 1,71,281 ಇರ್ತಾರೆ. ಇತರೆಯನ್ನು ಗಮನಿಸಿದರೆ 2,22,099 ಮತದಾರ ಸಂಖ್ಯೆ ಇರುವಂಥದ್ದು. ಗಮನಿಸ್ತಾ ಇದ್ದೀರಾ? ಒಟ್ಟಾರೆಯಾಗಿ ಜಾತಿವಾರು ಲೆಕ್ಕಾಚಾರವನ್ನು ಗಮನಿಸಿದ್ರೆ ಅಹಿಂದ ಮತದಾರರು ಅನ್ನೋದಕ್ಕಿಂತ ದಲಿತ ಸಮುದಾಯದ ಮತಗಳ ಸಂಖ್ಯೆಯನ್ನು ನೋಡಿದ್ರೆ ಆಲ್ಮೋಸ್ಟ್ ನಿಮಗೆ 6 ಲಕ್ಷಕ್ಕೂ ಅಧಿಕ ಬರುತ್ತೆ. ಆಲ್ಮೋಸ್ಟ್ ನಿಮಗೆ 7 ಲಕ್ಷ ಬರುತ್ತೆ. 4 ಲಕ್ಷ SC ST ಅಂದರೆ 3 ಲಕ್ಷ ಅಂದರೆ ಆಲ್ಮೋಸ್ಟ್ 7 ಲಕ್ಷ ಮತದಾರರ ಸಂಖ್ಯೆ ಇರುವಂಥದ್ದು ದಲಿತರು. ಕುರುಬ ಸಮುದಾಯ ಕೂಡ ಆಲ್ಮೋಸ್ಟ್ ಕಾಂಗ್ರೆಸ್ನ ಕೈ ಹಿಡಿಯುವಂಥದ್ದು. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯ ಮತಗಳು ಕೂಡ ಒಂದಿಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆ ಲಿಂಗಾಯತ ಸಮುದಾಯದ ಮತಗಳು 2,38,705 ಮತದಾರ ಸಂಖ್ಯೆ ಇದೆಯಲ್ವಾ, ಇದು ನಾರ್ಮಲ್ ಆಗಿ BJP ಕಡೆಗೆ ಹೋಗುವಂಥದ್ದು. ಇಲ್ಲಿ ಅಲ್ಪಸಂಖ್ಯಾತ ಮತಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. 2,24,330 ಅಲ್ಪಸಂಖ್ಯಾ ಮತದಾರ ಇರುವಂಥದ್ದು. ಅಂದರೆ ಓವರಾಲ್ ಆಗಿ ನೋಡ್ತಾ ಇರುವಂತೆ ಅಹಿಂದ ಮತದಾರರ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು. ಅಹಿಂದ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿರುವ ಕಾರಣಕ್ಕಾಗಿ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದು. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ವೀರೇಂದ್ರ ಪಪ್ಪಿ ಇರುವಂಥದ್ದು ಕಾಂಗ್ರೆಸ್ನ MLA ಇದ್ದಾರೆ. ಅದೇ ರೀತಿಯಾಗಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಟಿ ರಾಘವಮೂರ್ತಿ ಇರುವಂಥದ್ದು. ಟಿ ರಘುಮೂರ್ತಿ ಅವರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ MLA, ಇವರು ಕೂಡ ಕಾಂಗ್ರೆಸ್ನವರು ಆಗಿರುವಂಥದ್ದು. ಇನ್ನು ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಡಿ ಸುಧಾಕರ್ ಅವರು, ಇವರು ಕೂಡ ಕಾಂಗ್ರೆಸ್ನವರು. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೋಪಾಲಕೃಷ್ಣ, ಇವರು ಕೂಡ ಕಾಂಗ್ರೆಸ್ನ MLA ಆಗಿರುವಂಥದ್ದು. ಇನ್ನು ಹೊಸದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಗೋವಿಂದಪ್ಪ ಇರುವಂಥದ್ದು, ಅವರು ಕೂಡ ಕಾಂಗ್ರೆಸ್ನವರು. ಇನ್ನು ಹೊಳಲ್ಕೆರೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಎಂ ಚಂದ್ರಪ್ಪನವರು ಗೆಲುವನ್ನು ಸಾಧಿಸಿದ್ದಾರೆ. ಇವರು ಮಾತ್ರ BJPಯ MLA ಇರುವಂಥದ್ದು. ಇನ್ನು ಶಿರಾ TB ಜಯಚಂದ್ರ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು, ಜೊತೆಗೆ ತಮ್ಮದೇ ಆದಂಥ ಪ್ರಭಾವವನ್ನು ಹೊಂದಿರುವಂಥ ನಾಯಕರು. TB ಜಯಚಂದ್ರ ಅವರು ಕೂಡ ಇದೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಾರೆ. ಇನ್ನು ಪಾವಗಡ ವಿಧಾನಸಭಾ ಕ್ಷೇತ್ರಕ್ಕೆ ಬಂದರೆ HB ವೆಂಕಟೇಶ್ ಅವರು ಕಾಂಗ್ರೆಸ್ನವರು. ಅಂದರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ MLAಗಳ ಸಂಖ್ಯೆ 7 ಇರುವಂಥದ್ದು. ಆಲ್ಮೋಸ್ಟ್ ಕ್ಲೀನ್ ಸ್ವೀಪ್ ಅಂತ ಹೇಳ್ಬೋದು. ಕೇವಲ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಚಂದ್ರಪ್ಪನವರು ಗೆಲುವನ್ನು ಸಾಧಿಸಿದ್ದಾರೆ. ಅಲ್ಲಿಗೆ ಮೇಲ್ನೋಟಕ್ಕೆ ಕ್ಷೇತ್ರವಾರು ಲೆಕ್ಕಾಚಾರ, ಕ್ಷೇತ್ರವಾರು ಗಣಿತದಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸಿರುವಂಥದ್ದು, BJPಗೆ ಅತ್ಯಂತ ಹಿನ್ನಡೆ ಇರುವಂಥದ್ದು. ಆದರೆ 2019ರ ರಿಸಲ್ಟ್ ಆ ಸಂದರ್ಭದಲ್ಲಿ BJPಗೆ ಬೇರೆಯದ್ದೇ ವಾತಾವರಣ ಇತ್ತು. ಈಗ ಕಾಂಗ್ರೆಸ್ಗೆ ಆ ರೀತಿಯ ವಾತಾವರಣ ಇರುವಂಥದ್ದು. ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ನಾವು ಜಾತಿವಾರು ಲೆಕ್ಕಾಚಾರವನ್ನು ನೋಡಿದಂಥ ಸಂದರ್ಭದಲ್ಲೂ ಕೂಡ ಸಾಂಪ್ರದಾಯಿಕವಾಗಿ BJPಯ ಮತಗಳು ಜೊತೆಗೆ ಕಾಂಗ್ರೆಸ್ನ ಮತಗಳನ್ನು ಅಂದಾಜು ಮಾಡಿದಾಗ ಲಿಂಗಾಯತ ಸಮುದಾಯದ ಮತಗಳು, ಅಲ್ಪಸಂಖ್ಯಾತ ಮತಗಳು, ಕುರುಬ ಸಮುದಾಯದ ಮತಗಳು, ದಲಿತ ಮತಗಳು, ಗೊಲ್ಲ ಸಮುದಾಯದ ಮತಗಳನ್ನು ನೋಡಿದ್ರೆ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ಗೆ ಹೋಗುವಂಥ ಮತದಾರರ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು. ಅಲ್ಲೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಇದೆ.
ಅದೇ ರೀತಿಯಾಗಿ ಕ್ಷೇತ್ರವಾರು ನೋಡ್ತಾ ಇರುವಂಥದ್ದು, ಕ್ಷೇತ್ರವಾರು ಬಲಾಬಲದ ಸಂಖ್ಯೆಯನ್ನು ನೋಡಿದ್ರು ಕೂಡ ಕಾಂಗ್ರೆಸ್ಗೆ ಹೆಚ್ಚಿನ ಬಲ ಇರುವಂಥದ್ದು. ಒಟ್ಟಾರೆಯಾಗಿ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಅಂದರೆ ಆನ್ ದಿ ಪೇಪರ್ ಅಂತ ನೋಡಿದ್ರೆ ಆನ್ ದಿ ಪೇಪರ್ ಕಾಂಗ್ರೆಸ್ಗೆ ಮೇಲುಗೈ ಇರುವಂಥದ್ದು, ಬಿಜೆಪಿಗೆ ಒಂದಿಷ್ಟು ಹಿನ್ನಡೆ ಇರುವಂಥದ್ದು. ಆದರೆ ಮತದಾರ ಏನು ಡಿಸೈಡ್ ಮಾಡ್ತಾನೆ? ಆನ್ ದಿ ಪೇಪರ್ ಎಷ್ಟೇ ಸ್ಟ್ರಾಂಗ್ ಇರಬಹುದು, ಆದರೆ ಆನ್ ದಿ ಫೀಲ್ಡ್ ಕ್ರಿಕೆಟ್ ತಂಡದಲ್ಲಿ ಆನ್ ದಿ ಪೇಪರ್ ತಂಡದಲ್ಲಿ ಎಷ್ಟೇ ಘಟಾನುಘಟಿ ನಾಯಕರು ಆಟಗಾರರಿದ್ದರೂ ಕೂಡ ಫೀಲ್ಡಲ್ಲಿ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಫೀಲ್ಡಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅವರೇ ಗೆಲುವನ್ನು ಸಾಧಿಸ್ತಾರೆ. ಅದೇ ರೀತಿಯಾಗಿ ಈ ಬಾರಿಯ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋದಾದ್ರೂ ಕೂಡ ಆನ್ ದಿ ಪೇಪರ್ ಕಾಂಗ್ರೆಸ್ಗೆ ದೊಡ್ಡ ಬಲ ಇದೆ, ಶಕ್ತಿ ಇದೆ. ಅದೇ ರೀತಿಯಾಗಿ ಎಲ್ಲವೂ ಕೂಡ ಗ್ಯಾರಂಟಿಗಳು ಗುಂಗಿದೆ, ಎಲ್ಲವೂ ಕೂಡ ಕಾಂಗ್ರೆಸ್ ಪರವಾಗಿರುವಂಥದ್ದು. ಬಟ್ ಫೀಲ್ಡಲ್ಲಿ ಮತದಾರ ಏನು ಡಿಸೈಡ್ ಮಾಡ್ತಾನೆ, ಫೀಲ್ಡಲ್ಲಿ ಯಾವ ಅಭ್ಯರ್ಥಿ ವರ್ಕ್ ಮಾಡ್ತಾನೆ, ಯಾರ ಪರವಾಗಿ ಮತದಾರ ಮತ ಚಲಾಯಿಸ್ತಾನೆ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗುವಂಥದ್ದು. ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಗಳಿದ್ರೂ ಕೂಡ ಗೆಲುವು ಸಾಧ್ಯನಾ ಅಂದರೆ ಅಷ್ಟು ಈಸಿ ಆಗಿಲ್ಲ. ಕಾರಣ ಏನಂದರೆ ಬಿಜೆಪಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆಯನ್ನು ಹೊಂದಿರುವಂಥದ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ 2019 ಲೋಕಸಭಾ ಚುನಾವಣೆಯ ರಿಸಲ್ಟ್. ಆಗಲೂ ಕೂಡ ಚಂದ್ರಪ್ಪನವರು ಸ್ಪರ್ಧೆ ಮಾಡಿದ್ರು, ಕಾಂಗ್ರೆಸ್ನ ಸಂಘಟನೆ ಇತ್ತು, ಮೈತ್ರಿ ಪಕ್ಷ ಅಧಿಕಾರದಲ್ಲಿತ್ತಲ್ವ. ಕಾಂಗ್ರೆಸ್ JDS ಮೈತ್ರಿ ಎರಡೂ ಕೂಡ ಅಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ಬಿಜೆಪಿ ಗೆಲುವನ್ನು ಸಾಧಿಸ್ತು. ಆಗಲೂ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿತ್ತಲ್ವ. ಹಾಗಾದರೆ ಬಿಜೆಪಿ ಅಧಿಕಾರನ ಸಾಧಿಸಿದ್ದು, ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಮತ್ತೊಂದು ವಿಚಾರ, ಇಲ್ಲಿ ಈ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಅಂತ ಬಂದರೆ ಬಿಜೆಪಿ ಮತ್ತು JDSನ ಪಾತ್ರವೇನು, ಈ ಮೈತ್ರಿಯ ಪಾತ್ರವೇನು ಅನ್ನೋದು ಕೂಡ ಮುಖ್ಯವಾಗುತ್ತೆ. ಯಾಕಂದರೆ ಮೈತ್ರಿ ಆಗಿದೆ ರಾಜ್ಯದಲ್ಲಿ ಬಿಜೆಪಿ JDS ನಡುವೆ. ಹಳೆ ಮೈಸೂರು ಅನ್ನೋದಕ್ಕಿಂತ ಮಧ್ಯ ಕರ್ನಾಟಕ ಭಾಗಕ್ಕೆ ಬರುವಂಥ ಚಿತ್ರದುರ್ಗದಲ್ಲಿ JDSನ ಹೋಲ್ಡ್ ಇದೆಯಾ ಅಂದರೆ ಒಂದಿಷ್ಟು JDSನ ಮತದಾರರಿದ್ದಾರೆ. ಆ ಮತದಾರರು ಯಾರ ಪರವಾಗಿ ಮತವನ್ನು ಚಲಾಯಿಸ್ತಾರೆ, ಅಥವಾ JDSನ ನಾಯಕರು JDSನ ಕಾರ್ಯಕರ್ತರು ಬಿಜೆಪಿ ಜೊತೆಗೆ ಹೋಗ್ತಾರಾ, ಮೈತ್ರಿ ಧರ್ಮವನ್ನು ಪಾಲಿಸ್ತಾರಾ, ಕಾಂಗ್ರೆಸ್ ಪರವಾಗಿ ಬರ್ತಾರಾ JDSನ ನಾಯಕರು ಅನ್ನುವ ಪ್ರಶ್ನೆ ಇದೆ. ಕಾರಣ ಏನಂದರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ JDS ದೊಡ್ಡ ಪ್ರಮಾಣದಲ್ಲಿ ಅಲ್ಲದೇ ಇದ್ರೂ ಕೂಡ ಒಂದಿಷ್ಟು ಪ್ರಮಾಣದಲ್ಲಿ JDSನ ಮತದಾರರಿದ್ದಾರೆ. JDS ಪಕ್ಷ ಕೂಡ ಸಂಘಟನಾತ್ಮಕವಾಗಿ ಗಟ್ಟಿಯಾಗಿದೆ. ಈಗ ಮೈತ್ರಿ ಆಗಿದೆ ರಾಜ್ಯದಲ್ಲಿ. ಇಂತಹ ಸನ್ನಿವೇಶದಲ್ಲಿ ಚಿತ್ರದುರ್ಗದಲ್ಲಿ ಈ ಮೈತ್ರಿಯ ಪಾತ್ರವೇನು ಅನ್ನೋದಕ್ಕಿಂತ JDSನ ಪಾತ್ರವೇನು ಅನ್ನೋದು ಕೂಡ ಪ್ರಶ್ನೆಯಾಗುತ್ತೆ. JDSನ ನಾಯಕರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿ ಬಿಜೆಪಿ ಜೊತೆಗೆ ಹೋಗ್ತಾರಾ, ಅಥವಾ ಸಿದ್ಧಾಂತದ ಸಿಮಿಲಾರಿಟಿಯನ್ನು ಇಟ್ಕೊಂಡು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ, ಈ ಪ್ರಶ್ನೆ ಇದೆ. ಆದರೂ ಕೂಡ ಒಂದು ಡೌಟ್ ಇರುವಂಥದ್ದು ಎಲ್ಲಿ ಅಂದರೆ, ಮೈತ್ರಿ ಆದ ನಂತರ ಬಿಜೆಪಿಯ ನಾಯಕರು ಅಂದರೆ ಚಿತ್ರದುರ್ಗದಲ್ಲಿರುವಂಥ ಬಿಜೆಪಿಯ ನಾಯಕರು JDS ನಾಯಕರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿಲ್ವಂತೆ. JDSನ ಮತದಾರರನ್ನು ಅಥವಾ JDS ಕಾರ್ಯಕರ್ತರನ್ನು ಚಿತ್ರದುರ್ಗದಲ್ಲಿ ಬಿಜೆಪಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನುವ ಆರೋಪ ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಈ ಬಾರಿ ಪ್ರತಿ ಬಾರಿಯಂತೆ ಒಂದಿಷ್ಟು ಸದ್ದನ್ನು ಮಾಡ್ತಾ ಇರುವಂಥದ್ದು, ಒಂದಿಷ್ಟು ಕುತೂಹಲ ಇದ್ದೇ ಇದೆ. ಎರಡೂ ಪಕ್ಷದಿಂದ ಸಮಾನ ಬಲರನ್ನು ಅಖಾಡಕ್ಕೆ ಇಳಿಸಿರುವಂಥದ್ದು. ಒಂದೇ ಸಮುದಾಯದ ನಾಯಕರು, ದಲಿತ ಸಮುದಾಯದ ಮತಗಳು 7 ಲಕ್ಷಕ್ಕೂ ಅಧಿಕ ಇರುವಂಥದ್ದು. ಅಹಿಂದ ಮತದಾರರ ಸಂಖ್ಯೆಯನ್ನು ನೋಡಿದ್ರೆ ಆಲ್ಮೋಸ್ಟ್ ನಿಮಗೆ 10 ಲಕ್ಷಕ್ಕೂ ಅಧಿಕ ಬರುತ್ತೆ. ಬಲಾಬಲವನ್ನು ನೋಡ್ತಾ ಇದ್ರೆ ಜಾತಿವಾರು ಲೆಕ್ಕಾಚಾರದಲ್ಲಿ ಅಹಿಂದ ಮೇಲುಗೈ ಸಾಧಿಸಿರುವಂಥದ್ದು. ಬಿಜೆಪಿಯ ಸಾಂಪ್ರದಾಯಿಕ ಮತಗಳ ಸಂಖ್ಯೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು. ಆದರೆ ಇಲ್ಲಿ ಗೊಲ್ಲ ಸಮುದಾಯ, ಇತರ ಸಮುದಾಯಗಳ ಪಾತ್ರ ಏನು ಅನ್ನೋದು ಒಂದು ಪ್ರಶ್ನೆ ಇದೆ. ಅದು ಜಾತಿವಾರು ಲೆಕ್ಕಾಚಾರ. ಕ್ಷೇತ್ರವಾರು ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ ಆಲ್ಮೋಸ್ಟ್ ಕ್ಲೀನ್ ಸ್ವೀಪ್ 7 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು. ಹೀಗಾಗಿ ಕಾಂಗ್ರೆಸ್ಗೆ ಪ್ಲಸ್ ಇದೆ, ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಇರುವಂಥದ್ದು. ಒಟ್ಟಾರೆಯಾಗಿ ಮೇಲ್ನೋಟಕ್ಕೆ ಗಮನಿಸಿದ್ರು ಕೂಡ ಕಾಂಗ್ರೆಸ್ಗೆ ಒಂದಿಷ್ಟು ಪ್ಲಸ್ ಪಾಯಿಂಟ್ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಕೊಲೀಗ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ್, ಓವರ್ ಟು ಯು. ಈಗಾಗಲೇ ನಾವಿವತ್ತು ಚಿತ್ರದುರ್ಗದ ಲೋಕಸಭಾ ಚುನಾವಣಾ ಕಣ ಹೇಗಿರುತ್ತೆ ಅನ್ನೋದರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದೀವಿ.
ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ನನ್ನ ಸಹೋದ್ಯೋಗಿಗಳು ಈಗಾಗಲೇ ವಾರ್ ರೂಮ್ ಅಲ್ಲಿ ಬರ್ತಕ್ಕಂಥ ಕರೆಗಳನ್ನ ಸ್ವೀಕರಿಸ್ತಾ ಇದ್ದಾರೆ. ಜನ ಅಭಿಪ್ರಾಯವನ್ನ ಈಗಾಗಲೇ ನಮ್ಮ ರಿಪೋರ್ಟ್ ಕಾರ್ಡ್ ಅಲ್ಲಿ ನೋಟ್ ಮಾಡ್ಕೊಳ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಈ ಬಾರಿ ಒಂದು ಟಫ್ ಫೈಟ್ ಸಿಗುವಂತ ಎಲ್ಲ ಸಾಧ್ಯತೆ ಇದೆ ಮಹೇಶ್. ಯಾಕೆಂತಂದ್ರೆ ಬಹುಶಃ ಅಲ್ಲಿ ಬಿಜೆಪಿ ಪರವಾಗಿ ಅಲೆ ಇದೆ ಅನ್ನುವಂತ ಮಾತು ಸತ್ಯ. ಆದ್ರೆ ಈ ಬಾರಿ ಅಭ್ಯರ್ಥಿ ಬದಲಾವಣೆಯಿಂದ ಎಲ್ಲ ಒಂದ್ ಕಡೆ ಸ್ಥಳೀಯ ಕಾರ್ಯಕರ್ತರಲ್ಲಿ ಅಸಮಾಧಾನ ಮೂಡಿದೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಸ್ಥಳೀಯರಿಗೆ ಯಾರಿಗಾದ್ರೂ ಅವಕಾಶ ಕೊಡಬೇಕಾಗಿತ್ತು, ಯಾಕೆ ಹೊರಗಿನವ್ರನ್ನ ಕರೆ ತಂದಿದ್ದಾರೆ ಅನ್ನುವಂತ ಒಂದು ಅಪಸ್ವರ ಸದ್ಯ ಸ್ಥಳೀಯ ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ. ಅದರ ಜೊತೆಗೆ ಬಿಜೆಪಿ ಅಲೆ ಇದ್ದು, ಮೋದಿ ಹವ ಇದ್ದು, ಎಲ್ಲವೂ ಕೂಡ ಇದ್ರು ಈ ಬಾರಿ ಚಿತ್ರದುರ್ಗವನ್ನ ಬಿಜೆಪಿ ತನ್ನ ತೆಕ್ಕೆಗೆ ಹಾಕಿಕೊಳ್ಳೋದು ಅಷ್ಟು ಸುಲಭದ ಹಾದಿ ಅಲ್ಲ ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ, ಅದು ಹೊಳಲ್ಕೆರೆ ಕ್ಷೇತ್ರದ ಶಾಸಕ ಎಂ ಚಂದ್ರಪ್ಪ ಬಿಜೆಪಿಯ ಶಾಸಕರು, ಆ ಒಂದು ಕ್ಷೇತ್ರ ಬಿಟ್ರೆ ಉಳಿದೆಲ್ಲ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ನೋಡಿ, ಈ ಚಿತ್ರದುರ್ಗದ ವಿಧಾನಸಭಾ ಕ್ಷೇತ್ರಗಳು ಬರೋದು ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು, ಮೊಳಕಾಲ್ಮೂರು, ಹೊಸದುರ್ಗ, ಶಿರಾ, ಪಾವಗಡ ಹೊರತುಪಡಿಸಿ ಹೊಳಲ್ಕೆರೆ. ಸೊ ಈ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದೇ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಕಾಂಗ್ರೆಸ್ಗೆ ಇದು ಲಾಭ ಆಗುತ್ತೆ. 7 ಶಾಸಕರಿರುವಂತ ಕ್ಷೇತ್ರದಲ್ಲಿ ಈ ಬಾರಿ ಲೋಕಸಭಾ ಕಂಟೆಸ್ಟ್ ಕಾಂಗ್ರೆಸ್ನ ಅಭ್ಯರ್ಥಿಗೆ ಇದೊಂದು ಲಾಭ ಆಗ್ಬೋದು. ಮತ್ತು ಕಳೆದ ಬಾರಿ ಕೂಡ ಚಂದ್ರಪ್ಪ ಸ್ಪರ್ಧೆಗಿಳಿದಿದ್ರು. ಕಳೆದ ಬಾರಿ ಅವರ ಮತಗಳು ಬಂದು 5,46,000. ನೋಡಿ, ಎ ನಾರಾಯಣ ಸ್ವಾಮಿ ವಿರುದ್ಧ ಕಣಕ್ಕಿಳಿದಂತ ಸಂದರ್ಭದಲ್ಲಿ ಎ ನಾರಾಯಣ ಸ್ವಾಮಿ ಅವರಿಗೆ 6,20,000 ಮತಗಳು ಬಂದ್ರೆ ಇವ್ರಿಗೆ 5,40,000 ಮತಗಳು ಬಂದಿದೆ. 80,000 ಮತಗಳ ಅಂತರದಲ್ಲಿ ಕಳೆದ ಬಾರಿ ಎ ನಾರಾಯಣ ಸ್ವಾಮಿ ಗೆದ್ದಿದ್ದಾರೆ. ಅದು ಮೋದಿಯ ವರ್ಚಸ್ಸು ಕೂಡ ಒಂದಿತ್ತು, ಜೊತೆಗೆ ಬಿಜೆಪಿಯ ಶಾಸಕರಿದ್ರು. ಅದರ ಜೊತೆಗೆ ಆ ಕ್ಷೇತ್ರದಲ್ಲಿ ಒಂದಷ್ಟು ಹಿಂದುಳಿದ ಸಮುದಾಯಗಳ ಮತಗಳು ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ಇವೆಲ್ಲವೂ ಕಾರಣ. ಆದ್ರೆ ಇವತ್ತು ಗೋವಿಂದ ಕಾರಜೋಳ ಅವರು ಕೂಡ ಹಿಂದುಳಿದ ನಾಯಕರೇ ಹೌದು. ಆದ್ರೆ ಆ ಮಟ್ಟಿಗಿನ ಪ್ರಭಾವ ಚಿತ್ರದುರ್ಗ ಭಾಗದಲ್ಲಿ ಅವರು ಉಳಿಸ್ಕೊಂಡಿಲ್ಲ. ಅವರು ಮುದುಳಿದ ಶಾಸಕರಾಗಿ ಆಯ್ಕೆ ಆಗ್ತಾ ಇದ್ರು. ಬಾಗಲಕೋಟೆ ವ್ಯಾಪ್ತಿಯಲ್ಲಿ ಅವರ ವರ್ಚಸ್ಸಿದೆ. ಮತ್ತು ಸರ್ಕಾರದ ಮಟ್ಟದಲ್ಲಿ, ಮಂತ್ರಿ ಮಟ್ಟದಲ್ಲೂ ಕೂಡ ಅವರು ಸರ್ಕಾರದ ಸಚಿವ ಸಂಪುಟಗಳಲ್ಲಿ ಕೆಲಸ ಮಾಡಿದ್ದಾರೆ. ಯಡಿಯೂರಪ್ಪನವರ ಸಂಪುಟದಲ್ಲಿ ಕೆಲಸ ಮಾಡಿದ್ದಾರೆ. ಹೀಗೆ ನಾನಾ ಸಂಪುಟಗಳಲ್ಲಿ ಕೆಲಸ ಮಾಡಿ ಅವರ ವರ್ಚಸ್ಸಿದೆ. ಆದ್ರೆ ಚಿತ್ರದುರ್ಗ ಭಾಗದಲ್ಲಿ ಅವರ ಪ್ರಭಾವ ಏನು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಜನ ಹೊರಗಿನವ್ರನ್ನ ಕರೆತಂದು ಚುನಾವಣಾ ಅಖಾಡಕ್ಕೆ ಇಳಿಸಿದಾಗ ನಮ್ಮವರನ್ನ ಯಾಕೆ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳಿಗೆ ಸಾಕಷ್ಟು ಬಾರಿ ಜನ ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನದಲ್ಲಿ ಆ ಒಂದು ಅಭ್ಯರ್ಥಿಗೆ ಮತ ಕೊಡದೇ ಇರೋದನ್ನು ಕೂಡ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಮಹೇಶ್. ಬಟ್ ಇಲ್ಲಿ ನಿರ್ಣಾಯಕ ಮತದಾರರ ಒಲವು ಹಿಂದುಳಿದ ವರ್ಗದವರು, ಅಹಿಂದ ಮತಗಳೇ ಇಲ್ಲಿ ನಿರ್ಣಾಯಕ ಮತ ಕ್ಷೇತ್ರವನ್ನು ವಹಿಸ್ತವೆ. ಇಲ್ಲಿ ಒಟ್ಟು ಲಿಂಗಾಯತ ಮತಗಳು ಕೂಡ ಒಂದಷ್ಟು ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ, ಇಲ್ಲ ಅಂತಲ್ಲ. ಬಟ್ ಆದ್ರೆ ಎಲ್ಲ ಅಹಿಂದ ಮತಗಳು ಕ್ರೋಢೀಕರಣ ಆದ್ರೆ ಲಿಂಗಾಯತ ಮತಗಳು ಅಲ್ಲಿ ನಗಣ್ಯ ಆಗುತ್ತೆ. ನೋಡಿ, ಇಲ್ಲಿ ಲಿಂಗಾಯತ ಸಮುದಾಯದವರು 2,38,000 ಇದ್ದಾರೆ. ಕುರುಬ ಸಮುದಾಯದವರು 2,10,000 ಇದ್ದಾರೆ. ಅದರ ಹೊರತಾಗಿ SC/ST ಸಮುದಾಯದ ಮತಗಳು ಸುಮಾರು 7 ಲಕ್ಷಕ್ಕೂ ಹೆಚ್ಚು ಇದಾವೆ. ಅದರ ಜೊತೆಗೆ ಮುಸ್ಲಿಂ ಮತಗಳು ಕೂಡ ಇಲ್ಲಿ ಹೆಚ್ಚಾಗಿದೆ, 2,24,000 ಇದೆ. ಇದು ಕಾಂಗ್ರೆಸ್ ಕಡೆ ವಾಲುವಂತ ಸಾಧ್ಯತೆ. ಇನ್ನು ಗೊಲ್ಲ ಇತರೆ ಸಮುದಾಯದ ಮತಗಳು ಕೂಡ ಒಂದು 3 ಲಕ್ಷ ಸರಿ ಸುಮಾರು ಇದಾವೆ. ಹೀಗಾಗಿ ಇಲ್ಲಿ ನಿರ್ಣಾಯಕ ಮತದಾರರು ಯಾರಪ್ಪ ಅಂತಂದ್ರೆ SC/ST ಸಮುದಾಯದವರು ಅಂತ ಹೇಳ್ಬೋದು. ಸುಮಾರು 7ಕ್ಕೂ ಹೆಚ್ಚು ಲಕ್ಷ ಮತದಾರರು ಅಲ್ಲಿ ಇರುವಂತದ್ದನ್ನ ನಾವು ಗಮನಿಸಬಹುದು. ಸೊ ಅದ್ರ ಹೊರತಾಗಿ ಕುರುಬ ಮತ್ತು ಲಿಂಗಾಯತ ಮತಗಳು ಒಂದ್ ಕಡೆ ನಿಂತ್ಕೊಂಡ್ರಿಗಿನ ಬಿಜೆಪಿ ಕಡೆ ವಾಲಿದ್ರೆ ಎಲ್ಲ ಒಂದ್ ಕಡೆ ಬಿಜೆಪಿಗೆ ಒಂದ್ ಸ್ವಲ್ಪ ಸ್ವಲ್ಪ ಸ್ಥಾನಮಾನ ಸಿಗಬಹುದು. ಬಟ್ ಇವೆಲ್ಲ ಈಗಿನ ಗೋವಿಂದ ಕಾರಜೋಳ ಅವರ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಬಿಜೆಪಿ ಪಕ್ಷ ಎಡಿಬಿದ್ಯಾ ಅನ್ನುವಂತ ಒಂದಷ್ಟು ವಾತಾವರಣ ಸದ್ಯ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿವರೆಗಿನ ನಮಗೆ ಕಾಲ್ ಬಂದಿರುವಂತ ಕಾಲರ್ಸ್ ಅಭಿಪ್ರಾಯ ಕೂಡ ಅದೇ ಆಗಿದೆ. ಹೊರಗಿನವರಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳನ್ನ ಜನ ತಿಳಿಸ್ತಾ ಇದ್ದಾರೆ. ಇತ್ತ ಕಳೆದ ಬಾರಿ ಕಂಟೆಸ್ಟ್ ಮಾಡಿ ಸೋತಿರುವಂತ BN ಚಂದ್ರಪ್ಪನವರಿಗೆ ಈ ಬಾರಿ ಅವಕಾಶ ಕೊಟ್ಟು ನೋಡೋಣ ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ಮಹೇಶ್. ಯಾಕೆಂದ್ರೆ BN ಚಂದ್ರಪ್ಪ ಅವರು ದೊಡ್ಡ ಮಾರ್ಜಿನ್ ಅಲ್ಲಿ ಕಳೆದ ಬಾರಿಯನ್ನು ಸೋತಿಲ್ಲ. ಕೆಲವು ಸಾವಿರ ಮತಗಳು ಅಂದ್ರೆ 80,000 ಮತಗಳ ಅಂತರದಲ್ಲಿ ಸೋತಿರುವುದು. ಬಟ್ ಕಳೆದ ಬಾರಿ ಅವ್ರನ್ನ ಸೋಲಿಸಿದೀವಿ. ಅವರು ಸ್ಥಳೀಯರಾಗ್ತಾರೆ.
ಹೀಗಾಗಿ ಅವ್ರಿಗೆ ಈ ಬಾರಿ ಅವಕಾಶ ಕೊಡೋಣ ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳು, ಸೋಲಿನ ಅನುಕಂಪದ ಮೇಲೆ ಒಂದಷ್ಟು ಮತಗಳ ನಿರ್ಣಯ ಆಗ್ತಾ ಇರುವಂತದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ವಿಜಯ್, ಪ್ರಮುಖವಾಗಿ ಮೋದಿ ಅವರ ನಾಯಕತ್ವವನ್ನ ಮೆಚ್ಚಿ ಅಧಿಕಾರ ಕೊಡಬೇಕು ಅನ್ನುವಂತ ಅಭಿಲಾಷೆ ಇದೆ. ಆದ್ರೆ ಎ ನಾರಾಯಣ ಸ್ವಾಮಿ ಅವರನ್ನ ಈ ಬಾರಿ ಕ್ಷೇತ್ರದಿಂದ ಯಾಕೆ ಕೈ ಬಿಡ್ಲಾಯ್ತು ಅನ್ನುವಂತ ಪ್ರಶ್ನೆ ಇನ್ನೂ ಸ್ಥಳೀಯ ಕಾರ್ಯಕರ್ತರಲ್ಲಿ ಹಾಗೆ ಉಳಿದಿದೆ. ಅಥವಾ ಸ್ಥಳೀಯರಿಗೆ ಬಿಜೆಪಿಯವರಿಗೆ ಯಾರಿಗಾದ್ರೂ ಅವಕಾಶ ಕೊಡಬಹುದಾಗಿತ್ತಲ್ವಾ ಅನ್ನುವಂತ ಒಂದಷ್ಟು ಅಭಿಲಾಷೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ವಿಜಯ್, ಪ್ರಮುಖವಾಗಿ ಇಲ್ಲಿ ನೀವು ಹೇಳ್ತಾ ಇದ್ರಿ ಕ್ಷೇತ್ರವಾರು ಲೆಕ್ಕಾಚಾರ ಆಗಿರ್ಬೋದು, ಜಾತಿವಾರು ಲೆಕ್ಕಾಚಾರ ಆಗಿರ್ಬೋದು, ಎಲ್ಲವೂ ಕೂಡ ಆನ್ ದಿ ಪೇಪರ್ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸ್ತಾ ಇದೆ. ಬಟ್ ಗ್ರೌಂಡ್ ಅಲ್ಲಿ ಪಿಚ್ ಅಲ್ಲಿ ಯಾರು ವರ್ಕ್ ಮಾಡ್ತಾರೆ ಅವ್ರು ಗೆಲುವನ್ನ ಸಾಧಿಸ್ತಾ ಇದ್ದಾರೆ. ಈಗ ಟ್ರೆಂಡ್ ಹೇಗಿದೆ ಅಂತ ಮತದಾರರು ಕರೆ ಮಾಡ್ತಿದ್ದಾರೆ, ಅವರ ಅಭಿಪ್ರಾಯ ಬಗ್ಗೆ. ಎಸ್ ಮಹೇಶ್, ಈಗಿನ ಟ್ರೆಂಡ್ ಪ್ರಕಾರವಾಗಿ ಕಳೆದ ಬಾರಿ ಸೋತಿರುವಂತ BN ಚಂದ್ರಪ್ಪ ಅವರಿಗೆ ಅಲ್ಪ ಸ್ವಲ್ಪ ಮತಗಳನ್ನ ನೀಡಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಕಳೆದ ಬಾರಿ ಸೋಲ್ಸಿದೀವಿ, ಈ ಬಾರಿ ಗೆಲ್ಸೋಣ ಅನ್ನುವಂತ ಒಂದಷ್ಟು ಅನುಕಂಪ ಸದ್ಯದ ಮಟ್ಟಿಗೆ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಪರವಾಗಿ ಅಲೆ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಟ್ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಿಜೆಪಿ ಪರವಾಗಿ ಅಲೆ ಸೃಷ್ಟಿ ಆಗಬಹುದು ಅನ್ನುವಂತ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಯಾಕೆಂದ್ರೆ JDS ನ ಬೀಟಲ್ಲಿದೆ. JDS ನ ಒಂದಷ್ಟು ನಿರ್ಣಾಯಕ ಮತದಾರರು ಆ ಕ್ಷೇತ್ರದಲ್ಲಿ ಇರೋದ್ರಿಂದ JDS ನ ಮತಗಳು ಒಂದ್ ವೇಳೆ ಬಿಜೆಪಿಗೆ ಬೀಳುವಂತ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬಂದ್ರೆ ಭವಿಷ್ಯ ಬಿಜೆಪಿ ಕೂಡ ತನ್ನ ಸರಿಸಮ ಪೈಪೋಟಿಯನ್ನು ಕೊಡಬಹುದು. ಮಹೇಶ್, ಇಲ್ಲಿವರೆಗಿನ ಬೆಳವಣಿಗೆಯ ಪ್ರಕಾರ ಕಳೆದ ಬಾರಿ ಸೋಲ್ಸಿದೀವಿ ಅನ್ನುವಂತ ರೀಸನ್ನು, ಅದರ ಜೊತೆಗೆ ಬಿಜೆಪಿಯವರು ಸ್ಥಳೀಯರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವಂತ ಒಂದು ನಿರ್ದಿಷ್ಟ ಒಂದು ಮಾನದಂಡ ಇಟ್ಕೊಂಡು ಅಲ್ಲಿನ ಕ್ಷೇತ್ರದ ಮತದಾರರು ಇಲ್ಲಿವರೆಗೂ ಯಾಕೋ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತ ಗೋವಿಂದ ಕಾರಜೋಳ ಅವರ ಪರವಾಗಿ ಮತವನ್ನ ನೀಡ್ತಾ ಇಲ್ಲ. ಇನ್ನು ಕೆಲವರು ಸಮುದಾಯನ ಬಿಟ್ಕೊಡೋದಿಲ್ಲ ಅನ್ನುವಂಥವ್ರು ಬಿಜೆಪಿಗೆ ಮತವನ್ನ ಕೊಡ್ತಾ ಇದ್ದಾರೆ. ರಾಷ್ಟ್ರೀಯತೆಯನ್ನ ಬಿಟ್ಕೊಡೋದಿಲ್ಲ, ನಾವು ಮೋದಿ ನಾಯಕತ್ವವನ್ನ ಬಯಸ್ತಾ ಇದೀವಿ ಅನ್ನೋರು ಕೂಡ ಬಿಜೆಪಿ ಕಡೆ ವಾಲ್ತಾ ಇದ್ದಾರೆ. ಸೊ ಆ ಪ್ರಮಾಣದ ಮತಗಳು ಮಾತ್ರ ವಾಲ್ತಾ ಇರೋದು ಬಿಟ್ರೆ ಸ್ಥಳೀಯರು ಅನ್ನೋ ಕಾರಣದಲ್ಲಿ ಒಂದಷ್ಟು ಜನ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇರೋದು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಮಹೇಶ್, ವಿಜಯ್, ಇಲ್ಲಿ ಮತ್ತೊಂದು ವಿಚಾರ ಏನಂದ್ರೆ ಎರಡೂ ಪಕ್ಷದ ಕ್ಯಾಂಡಿಡೇಟ್ಸ್ ಇದ್ದಾರಲ್ವಾ, ಅವರಿಬ್ಬರು ಕೂಡ ಹೊರಗಿನವರೇ ಇರುವಂತದ್ದು. ಆದ್ರೆ ಚಂದ್ರಪ್ಪನವ್ರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ರು. ಈಗ JDS ಫ್ಯಾಕ್ಟರ್ ಏನ್ ವರ್ಕ್ ಆಗ್ತಾ ಇದೆ ಅಂತ, JDS ಮತದಾರ ಇದ್ದಾರೆ, JDS ಕಾರ್ಯಕರ್ತರಿದ್ದಾರೆ, ಅವರ ಫ್ಯಾಕ್ಟರ್ ಹೇಗಿರುತ್ತೆ ಅಂತ ಈ ಲೋಕಸಭಾ ಚುನಾವಣೆಯಲ್ಲಿ? ಖಂಡಿತವಾಗ್ಲೂ ಮಹೇಶ್, ಪ್ರತಿಯೊಂದು ಓಟು ಕೂಡ ತುಂಬಾ ಮುಖ್ಯ ಆಗುತ್ತೆ. ನಾವು ಬಹಳಷ್ಟು ಚುನಾವಣೆಗಳನ್ನ ನೋಡಿದೀವಿ, ಕೇವಲ ಒಂದೇ ಒಂದು ಓಟ್ ಅಲ್ಲಿ ಸೋತಿರೋದನ್ನು ಕೂಡ ಕಂಡಿದ್ದೀವಿ. ಅಂದ್ರೆ ಅಷ್ಟು ದೊಡ್ಡ ಮಟ್ಟದ ಪೈಪೋಟಿಯನ್ನು ಕೊಟ್ಟು ಒಂದು ಓಟಲ್ಲಿ ಸೋಲನ್ನ ಕಾಣುವಂತದ್ದಿದೆಯಲ್ಲ, ಅದು ದೊಡ್ಡ ಮಟ್ಟದ ನೋವು. ಅಂದ್ರೆ ಇವತ್ತು ಒಂದೊಂದು ಓಟು ಕೂಡ ತುಂಬಾ ಮುಖ್ಯ ಆಗುತ್ತೆ. JDSಗೆ ಅಲ್ಲಿ ಪ್ರಾಬಲ್ಯ ಇಲ್ಲ ಅಂತ ಹೇಳಕ್ಕಾಗಲ್ಲ. ಚಿತ್ರದುರ್ಗ ಭಾಗದಲ್ಲಿ JDS ತನ್ನ ಪ್ರಾಬಲ್ಯವನ್ನ ಉಳಿಸ್ಕೊಂಡಿದೆ. ಇವತ್ತಿನ ಬಹುತೇಕ JDS ನ ನಾಯಕರು ಕಾಂಗ್ರೆಸ್ ಅಲ್ಲಿ ಇವತ್ತು ಕೆಲವರು ಶಾಸಕರಾಗಿರೋದು. ಸೊ ಹೀಗಾಗಿ JDS ನ ಹಳೆ ಕಾರ್ಯಕರ್ತರು ಅಲ್ಲಿದ್ದಾರೆ. ಆದ್ರೆ JDS ಅಲ್ಲಿ ಹೆಚ್ಚಾಗಿ ಪ್ರಾಬಲ್ಯವನ್ನ ಮೀರಿಲ್ಲ ಮತ್ತು ಅಲ್ಲಿ ಹೆಚ್ಚಿನ ಸಂಘಟನೆಗೆ ಒತ್ತು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಹಳೆ ಕಾರ್ಯಕರ್ತರು ಸೈಲೆಂಟ್ ಆಗಿದ್ರು. ಬಟ್ ಈಗ ಬಿಜೆಪಿ ಜೊತೆ ಮರ್ಜ್ ಆಗಿರೋದ್ರಿಂದ ಬಿಜೆಪಿ ಕಾರ್ಯಕರ್ತರು ಯಾರು ಕಂಟೆಸ್ಟೆಂಟ್ಗಳಿದ್ದಾರೋ ಅಥವಾ ಅವ್ರ ಜೊತೆ ಓಡಾಡ್ತಕ್ಕಂಥವ್ರು ಇದ್ದಾರೋ ಅವರು JDS ನ ಕಾರ್ಯಕರ್ತರನ್ನ ಹುರಿದುಂಬಿಸಿ ತಮ್ಮ ಜೊತೆ ಕರ್ಕೊಂಡು ಹೋಗಿದ್ದೆ ಆದ್ರೆ JDS ನ ಮತಗಳು ಬಿಜೆಪಿ ಕಡೆ ವಾಲುತ್ತೆ. ಆಗ ಕಂಪ್ಲೀಟ್ ಪಿಕ್ಚರ್ ಚೇಂಜ್ ಆಗುತ್ತೆ ಮಹೇಶ್. ಆಗ ಕಾಂಗ್ರೆಸ್ಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಬಟ್ ಇಲ್ಲಿವರೆಗೂ JDS ನ ಕಾರ್ಯಕರ್ತರನ್ನ ಬಿಜೆಪಿ ಕಾರ್ಯಕರ್ತರು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಾಗಿರ್ಲಿ ಅಥವಾ ಅವ್ರನ್ನ ಜೊತೆ ಕರ್ಕೊಂಡು ಹೋಗೋದ್ರಲ್ಲಾಗಿರ್ಲಿ ಯಾವುದೇ ಆಸಕ್ತಿ ತೋರಿಲ್ಲ. ಅದು ಎಲ್ಲೋ ಒಂದ್ ಕಡೆ ಈಗ ಚಿತ್ರದುರ್ಗದಲ್ಲಿ ಬಿಜೆಪಿಗೆ ಸ್ವಲ್ಪ ಮೈನಸ್ ಆಗ್ತಾ ಇದೆ. ಆ ಒಂದು ಮೈನಸ್ ಅನ್ನ ಬಿಜೆಪಿ ಪ್ಲಸ್ ಮಾಡ್ಕೊಂಡಿದೆ. ಆದ್ರೆ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ಗೆ ಮತ್ತೆ ಆಘಾತ ಶುರುವಾಗುತ್ತೆ ಮಹೇಶ್. ಬಿಜೆಪಿಗೆ ಒಂದಿಷ್ಟು ಪ್ಲಸ್ ಪಾಯಿಂಟ್ಗಳಿದೆ. ಅದೇನೆಂದ್ರೆ ನರೇಂದ್ರ ಮೋದಿ ಅವರು ಜೊತೆಗೆ 4 ಲಕ್ಷಕ್ಕೂ ಅಧಿಕ ದಲಿತ ಎಡಗೈ ಸಮುದಾಯದ ಮತಗಳಿರುವಂಥದ್ದು. ದಲಿತ ಎಡಗೈ ಸಮುದಾಯದ ಮತಗಳಿದೆಯಲ್ವಾ, ಅದು ಚಿತ್ರದುರ್ಗದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ, ಜೊತೆಗೆ ಮಹತ್ವವನ್ನು ಪಡೆದುಕೊಳ್ಳುವಂಥದ್ದು ಒಂದಿಷ್ಟು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಈ ಮತಗಳು ಬಿಜೆಪಿಗೆ ಹೋದರೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇದರ ಜೊತೆ ಕ್ಯಾಂಡಿಡೇಟ್ ಕೂಡ ಅದೇ ಸಮುದಾಯಕ್ಕೆ ಬರುವಂಥದ್ದು, ಇದು ಕೂಡ ಒಂದಿಷ್ಟು ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಕಾರಜೋಳ ಅವರು, ಗೋವಿಂದ ಕಾರಜೋಳ ಅವರು ಎಡಗೈ ಸಮುದಾಯದ ಪ್ರಭಾವಿ ನಾಯಕರಾಗಿ ಗುರುತಿಸ್ಕೊತಾ ಇದ್ದಾರೆ. ಬಿಜೆಪಿಯಲ್ಲಿ ಅದರಲ್ಲೂ ಕೂಡ ಸಚಿವರಾದ ನಂತರ ತಮ್ಮದೇ ಆದ ಪ್ರಭಾವವನ್ನು ಹೊಂದ್ಕೊಂಡಿದ್ದಾರೆ. ಆ ಸಮುದಾಯ ಅವರಿಗೆ ಬೆಂಬಲವಾಗಿ ನಿಲ್ಲಬಹುದು ಅಂತ. ಇನ್ನು ಕಾಂಗ್ರೆಸ್ಗೆ ಟಕ್ಕರ್ ಕೊಡಬಲ್ಲ ಎಡಗೈ ಸಮುದಾಯದ ಅಸ್ತ್ರ ಇದೆಯಲ್ವಾ, ಇದು ಕಾಂಗ್ರೆಸ್ ಟಕ್ಕರ್ ಕೊಟ್ಟಂತೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಅದೇ ಸಮುದಾಯದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವಂಥದ್ದು. ಬಿಜೆಪಿ ಕೂಡ ಅದೇ ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ ಓಟು ವಿಭಜನೆ ಆಗುತ್ತಾ. ಈ ಓಟು ವಿಭಜನೆ ಆದಂಥ ಸಂದರ್ಭದಲ್ಲಿ
BJP ಪರವಾಗಿ ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ವೋಟ್ ಬಂದರೆ ಅದು BJPಗೆ ಪ್ಲಸ್ ಆಗುತ್ತೆ. ಇದರ ಜೊತೆಗೆ ಚಿತ್ರದುರ್ಗ ಸೇರಿದಂತೆ ರಾಜ್ಯದಾದ್ಯಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಹವಾ ಇರುವಂಥದ್ದು. ಯಾಕಂದರೆ RSS ಹಿಂದುತ್ವದ ಬೆಲ್ಟ್ ಚಿತ್ರದುರ್ಗದಲ್ಲೂ ಕೂಡ ತನ್ನದೇ ಆದ ಸಂಘಟನೆ ಇದೆ. RSS ಸಂಘ ಪರಿವಾರದ ಹಿಡಿತ ಕೂಡ ಚಿತ್ರದುರ್ಗದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹವಾ ಇದೆಯಲ್ಲ, ಅದು BJP ನಾಯಕರ BJP ಅಭ್ಯರ್ಥಿಗಳ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಇದರ ಜೊತೆಗೆ ಕ್ಷೇತ್ರದಲ್ಲಿ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯನ್ನು ತೆಗೆದುಕೊಂಡ್ರೆ BJP ಗೆಲುವನ್ನು ಸಾಧಿಸಿದ್ದು ಕೂಡ ಒಂದಿಷ್ಟು ಪ್ಲಸ್ ಆಗಿದೆ. ಯಾಕಂದರೆ ಕೇಂದ್ರದಲ್ಲಿ ಸಚಿವರಾಗಿದ್ದರು ಅವರು. ಇದ್ರ ಜೊತೆಗೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು PM ಮಾಡಬೇಕು, ಅವರನ್ನೇ ಮತ್ತೆ BJP ಅಧಿಕಾರಕ್ಕೆ ಬರಬೇಕು ಅಂತ ಕಾಂಗ್ರೆಸ್ನ ಕಾರ್ಯಕರ್ತರಿಗಿಂತ BJPಯ ಕಾರ್ಯಕರ್ತರು ಹೆಚ್ಚಿನ ಉತ್ಸಾಹದಲ್ಲಿರುವಂಥದ್ದು. ಅಂದರೆ ಎಲೆಕ್ಷನ್ ಅಂತ ಬಂದಾಗ ಒಂದು ರೀತಿಯಾಗಿ BJP ಎಲೆಕ್ಷನ್ ಇಂಜಿನ್ ಅಂತ ಕರೀತಾರೆ. ಕಾರಣ ಏನಂದರೆ BJPಯ ಕಾರ್ಯಕರ್ತರು 24/7 ಎಲೆಕ್ಷನ್ಗೆ ರೆಡಿ ಇರ್ತಾರೆ. ಈ ಕಾರಣಕ್ಕಾಗಿ BJPಯ ಕಾರ್ಯಕರ್ತರು ಮತ್ತು ಸಂಘಟನೆ ಇದೆಯಲ್ವಾ, ಅದು BJP ಅಭ್ಯರ್ಥಿಯ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಇದರ ಜೊತೆಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತೆ JDSನ ಮತಗಳು ಮತ್ತು JDSನ ಕಾರ್ಯಕರ್ತರು ಈ ಬಾರಿ BJP JDS ಮೈತ್ರಿ ಆದ ನಂತರ JDSನ ಮತಗಳು ಯಾರ ಪರವಾಗಿ ಹೋಗುತ್ತೆ ಅನ್ನೋದಕ್ಕಿಂತ ಈಗ ಮೈತ್ರಿ ಆಗಿದೆಯಲ್ವಾ, ಈ ಅಜೆಂಡಾ ಸೆಟ್ಟಿಂಗೇ BJPಗೆ ಪ್ಲಸ್ ಆಗುತ್ತೆ. ಯಾಕಂದರೆ JDSಗೆ ಹೋಗಬಹುದಾದಂಥ ಮತಗಳು ಈಗ BJPಗೆ ಬಂದರೆ ಅದು BJPಗೆ ಪ್ಲಸ್ ಆಗುತ್ತೆ. ಈ ಮೈತ್ರಿ ಕೂಡ ಸಾಕಷ್ಟು ಪ್ಲಸ್ ಆಗುವಂಥದ್ದು. ಒಟ್ಟಾರೆಯಾಗಿ BJPಯ ಪ್ಲಸ್ ಅನ್ನು ನೋಡ್ತಾ ಇರುವಂಥದ್ದು, ಅದೇ ರೀತಿಯಾಗಿ ಮೈನಸ್ ಅನ್ನು ನೋಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಗಮನಿಸ್ತಾ ಇದ್ರೆ BJPಗೆ ತನ್ನದೇ ಆದಂಥ ಒಂದಿಷ್ಟು ಮೈನಸ್ ಪಾಯಿಂಟ್ಗಳಿದೆ, ಅದೇ ರೀತಿಯಾಗಿ ಒಂದಿಷ್ಟು ಪ್ಲಸ್ ಪಾಯಿಂಟ್ಗಳಿರುವಂಥದ್ದು. ಆದರೆ ದೊಡ್ಡ ಸಮಸ್ಯೆ ಏನಾಗಬಹುದು ಅಂದರೆ ಸಣ್ಣ ಪ್ರಮಾಣದ ಆಡಳಿತ ವಿರೋಧಿ ಅಲೆ ಇರುವಂಥದ್ದು. ಯಾಕಂದರೆ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದ್ರು ಕೂಡ ಅವರು ಮಾಡಿದಂಥ ಕಾರ್ಯವೈಖರಿಯನ್ನು ಗಮನಿಸಿದರೆ ಕೇಂದ್ರದಲ್ಲಿ ಸಚಿವರಾಗಿದ್ದರು. ಹೌದು, ನಾರಾಯಣಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದರೂ ಕೂಡ ದೊಡ್ಡ ಯೋಜನೆಗಳನ್ನು ತರಲಿಲ್ಲ. ಸಚಿವರಾದಂಥ ಒಂದು ಕ್ಷೇತ್ರದ ಒಬ್ಬ ಕ್ಯಾಂಡಿಡೇಟ್, ಅವ್ರ ಸಂಸದರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅಂದರೆ ಮತದಾರರಿಗೆ ಒಂದಿಷ್ಟು ನಿರೀಕ್ಷೆ ಇರುತ್ತೆ. ನಮ್ಮ ಕ್ಷೇತ್ರದಿಂದ ಗೆದ್ದಂತಹ ಒಬ್ಬ ವ್ಯಕ್ತಿ, ನಮ್ಮ ನಾಯಕ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅಂದರೆ ಒಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿ ಅನ್ನೋದಕ್ಕಿಂತ ಒಂದು ದೊಡ್ಡ ಯೋಜನೆಗಳನ್ನು ತರಬೇಕಾಗುತ್ತೆ ನೀರಾವರಿಗೆ ಸಂಬಂಧಪಟ್ಟಂತೆ. ಆದರೆ ನಾರಾಯಣಸ್ವಾಮಿ ಅವರ ಮೇಲೆ ಅಥವಾ BJPಯ ಮೇಲೆ ಒಂದು ಆರೋಪ ಇರೋದೇನೆಂದರೆ ಭದ್ರಾ ಮೇಲ್ದಂಡೆ ಯೋಜನೆ, ಈ ಯೋಜನೆಗೆ ಸಂಬಂಧಪಟ್ಟಂತೆ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹಣ ಬಿಡುಗಡೆ ಆಗಿಲ್ಲ. ಆ ಯೋಜನೆಗಳ ಬಗ್ಗೆ ಯಾರೂ ಕೂಡ ಪ್ರಸ್ತಾಪವನ್ನು ಮಾಡಿಲ್ಲ. ಇದು ದೊಡ್ಡ ಮೈನಸ್ ಪಾಯಿಂಟ್ ಆಗಬಹುದು. ನೀರಾವರಿ ಯೋಜನೆಗಳು, ಇದರ ಜೊತೆಗೆ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾರ್ಗ ಜೋಡಣೆ ಅಂತ ಬರುತ್ತೆ ಚಿತ್ರದುರ್ಗಕ್ಕೆ. ಮಾರ್ಗ ಜೋಡಣೆಯು ಕೂಡ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಅಷ್ಟೊಂದು ಅಭಿವೃದ್ಧಿ ಆಗಿಲ್ಲ. ಸಂಸದರು ಮಾಡಬಹುದಾದ ಕೆಲಸಗಳನ್ನು ಮಾಡಿಲ್ಲ ಅಂತ. ಸಂಸದರು ಸಚಿವರಾಗಿದ್ರು ಕೂಡ ಒಂದಿಷ್ಟು ಕೆಲಸಗಳನ್ನು ಚಿತ್ರದುರ್ಗದಲ್ಲಿ ಮಾಡಬಹುದಿತ್ತು. ಬಟ್ ಆ ಕೆಲಸಗಳನ್ನು ಸಂಸದರು, ಕಳೆದ ಬಾರಿಯ ಸಂಸದರು, ಹಾಲಿ ಸಂಸದರು ಮಾಡಲಿಲ್ಲ ಅಂತ ಇದು ಕೂಡ ಒಂದಿಷ್ಟು ಆರೋಪ ಇರುವಂಥದ್ದು. ಇದರ ಜೊತೆಗೆ ಹಾಲಿ ಸಂಸದರು ಈ ಬಾರಿ ಚುನಾವಣೆಯಿಂದ ಹಿಂದೆ ಸರಿದಿರೋ ಕಾರಣಕ್ಕಾಗಿ ಅವರ ಬೆಂಬಲಿಗರು ಅಥವಾ ಆ ಸಂಘಟನೆ ಇನ್ಆಕ್ಟಿವ್ ಆಗಿರುವಂಥದ್ದು. ಅಂದರೆ ಡ್ರೈವಿಂಗ್ ಫೋರ್ಸ್ ಬೇಕಾಗುತ್ತೆ. ಒಂದು ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ನಾಯಕ ಬೇಕಾಗುತ್ತೆ. ಆ ಡ್ರೈವಿಂಗ್ ಫೋರ್ಸ್ ಈಗ BJPಯಲ್ಲಿ ಕಾಣಿಸ್ಕೊತಾ ಇಲ್ಲ. ಈಗಷ್ಟೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರುವ ಕಾರಣಕ್ಕಾಗಿ ಈಗಿನಿಂದ ಅಭ್ಯರ್ಥಿಯಲ್ಲಿ ಪಕ್ಷ ಸಂಘಟನೆ ಮಾಡಿದ್ರೆ ಅದು ದೊಡ್ಡ ಮೈನಸ್ ಪಾಯಿಂಟ್ ಕೂಡ ಆಗಬಹುದು.